ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಎಚ್.ಎನ್. ಗಂಗಾಧರ್ ಅವರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ರಾಮ ಕೊಡ್ರಿ ಅವರ ರೀತಿ ಮಾತಾಡಲಿಕ್ಕೆ ಅದೆಲ್ಲ ಅವರ ಇವತ್ತು ಏನಾಗಿದೆ ಅವರ ಚಾಣಕ್ಯನ ಹಾಗೆ ಅವರ ಚಲಂತ ಎರಡು ಸ್ಥಾನ ಅವರಿಗೆಲ್ಲ ಪ್ರಾದೇಶಿಕ ವಿಭಜನೆ ಮಾಡಿದ ಹೋರಾಟವನ್ನು ಮಾಡಿ ಬಂಡೆಯಂತೆ ಗಟ್ಟಿಯಾಗಿ ನಿಂತ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರಿಗಿನ್ನ ಕೂಡ ಯಾಕಂದ್ರೆ ಅವರು ಮುಂಚೆ ನಮ್ಮ ಈ ರಾಜ್ಯಕ್ಕೆ ಅದೆಲ್ಲ ಅರ್ಥ ಮಾಡ್ಕೊಂಡು ಶಾಸಕರಿಗೆ ಬಿಜೆಪಿ ಮಾಡಿದ್ರೆ ಇವರೇ ಅದು ಮಾತಾಡಕ್ ಹೋಗ್ಬಾರ್ದು. ಅದು ಕೂಡಲೇ ಯಾರಿಗೂ ಒಳ್ಳೆಯದಾಗಲ್ಲ. ಈ ಸಂದರ್ಭದಲ್ಲಿ ಸಮಾರಂಭದ ಮಾಧ್ಯಮ ಮಿತ್ರರು ಮತ್ತು ಜನತಾ ಕಾರ್ಯಕರ್ತರಿಗೆ ಬಂದು ನಾನು ಎರಡು ಮಾತು ಜೈ ಮಾತಾ ಕಿ ದೇವೇಗೌಡಜಿ ಕಿ. ಇಂದು ಅರಸೀಕೆರೆ ನಗರದಲ್ಲಿ ಜೆಡಿಎಸ್ ಮುಖಂಡರುಗಳು ಹಾಗೂ ಎನ್ಡಿಎ ಕಾರ್ಯಕರ್ತರು ಸೇರಿ ಮಾಜಿ ಪ್ರಧಾನಮಂತ್ರಿಗಳು, ನೀರಾವರಿಯ ಹರಿಕಾರರು, ಮಣ್ಣಿನ ಮಗನೆಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಹೆಮ್ಮೆಯ ಸುಪುತ್ರರು ಆದಂತಹ ಸನ್ಮಾನ್ಯ ಎಚ್.ಡಿ. ದೇವೇಗೌಡಜಿಯವರ 94ನೇ ಜನ್ಮ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ಬಂಧುಗಳೇ, ಅವರ ಒಂದು ಸ್ವಂತ ಬಲದ ಮೇಲೆ ಯಾವುದೇ ಪಕ್ಷದ ಬೆಂಬಲವಿಲ್ಲದೆ ಸ್ವಂತ ಪಕ್ಷವನ್ನ ಕಟ್ಟಿ ಪ್ರಾದೇಶಿಕ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಬಡವರಿಗೆ, ದೀನ ದಲಿತರಿಗೆ, ಮುಖಂಡರಿಗೆ, ಎಲ್ಲ ವರ್ಗದ ಜನರಿಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಅವರದೇ ಆದಂತಹ ಚಾಪಿನಲ್ಲಿ ತನ್ನದೇ ಆದಂತಹ ಒಡನಾಟವನ್ನಿಟ್ಟುಕೊಂಡು ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಹಿರಿಯರು, ಯಾರೇ ವಯಸ್ಸಾದಂತಹ ವ್ಯಕ್ತಿಗಳು ಅವರಿಗೆ ಯಾವುದೇ ತರಹದ ಸ್ವತಂತ್ರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಅವರು ಯಾವ ರೀತಿಯ ಆದಾಯವನ್ನ ಪಡೆದಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಸಹ ತನ್ನದೇ ಆದಂತಹ ಸಹಾಯದ ರೂಪದಲ್ಲಿ ಅವರು ಎಲ್ಲ ಜಾತಿ ವರ್ಗಗಳನ್ನ ಒಗ್ಗೂಡಿಸಿಕೊಂಡು ಎಲ್ಲರಿಗೂ ಸಹ ಅವರು ಒಂದು ಆಶಾಕಿರಣವಾಗಿ ಬೆಳೆದು ನಿಂತಿದ್ದಾರೆ. ಬಂಧುಗಳೇ, ಇವತ್ತಿನ ದಿನ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಎಚ್.ಡಿ. ದೇವೇಗೌಡಜಿಯವರು ಆದ್ಮೇಲೆ ತದನಂತರ ಕುಮಾರಸ್ವಾಮಿ ಅಣ್ಣರು ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸಿ ಅವರು ರಾಜ್ಯದಲ್ಲಿ ಶ್ರೇಷ್ಠ ಮುಖ್ಯಮಂತ್ರಿ ಎಂದು ಹೆಸರು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರರೆಂದೇ ಹೆಸರುವಾಸಿಯಾಗಿ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಆರಿಸಿದ ಹೆಮ್ಮೆಯ ಕನ್ನಡಿಗರು ಎಂದು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದರಲ್ಲೂ ಇನ್ನೊಂದೇನಪ್ಪಾ ಅಂತಂದ್ರೆ, ಆ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಹಾಸನ ಜಿಲ್ಲೆಯ ಹರದನಹಳ್ಳಿಯವರು ಅಂತ ಹೇಳಲಿಕ್ಕೆ ಇನ್ನೂ ಹೆಮ್ಮೆ ಆಗುತ್ತೆ. ರಾಷ್ಟ್ರ ಕಂಡಂತಹ ಅಪರೂಪದ ರಾಜಕಾರಣಿ, ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ರೇಷ್ಮೆ ಬೆಳೆಗೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಅವರು ಅವರ ಒಂದು ಬಜೆಟಿನಲ್ಲಿ, ಕೇಂದ್ರದ ಬಜೆಟಿನಲ್ಲಿ ಮಂಡಿಸಿರ್ತಾರೆ. ಇದನ್ನ ನೀವು ನೋಡಬಹುದು. ರೈತರ ಪರವಾಗಿ, ರೈತರಿಗೋಸ್ಕರ, ರೈತರಿಗಾಗಿ ನೀರಾವರಿಯನ್ನ ಎಲ್ಲ ಭಾಗಗಳಿಗೆ ತಗೊಂಡೋಗಿ ಕೊಟ್ಟು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅದೇ ರೀತಿ ಕಳೆದ ಬಾರಿ ನ್ಯಾಫೆಡ್ನ ಒಂದು ಖರೀದಿ ಕೇಂದ್ರದಲ್ಲೂ ಸಹ ಅವರ ಹೆಚ್ಚಿನ ಪಾತ್ರವನ್ನು ವಹಿಸಿರ್ತಾರೆ. ತೆಂಗಿನ ಸಸಿ ರೋಗ ಬಂದು
ಎಲ್ಲ ರೀತಿಯ ತೆಂಗಿನ ಮರಗಳು ಹಾಳಾಗ್ತಾ ಇತ್ತು. ಆ ಸನ್ನಿವೇಶದಲ್ಲಿ ಅರಸೀಕೆರೆಗೆ ಅವರೇ ಸ್ವತಃ ಬಂದು ಧಾವಿಸಿ ರೈತರಿಗೆ ಸುಮಾರು ಸಾವಿರಾರು ತೆಂಗಿನ ಮರಗಳನ್ನ ಕೊಟ್ಟು, ತೆಂಗಿನ ಗಿಡಗಳನ್ನ ಕೊಟ್ಟು ರೈತರ ಬಾಳು ಹೊಸನಾಗ್ಲಿ ಅಂತೇಳಿ ಈ ದಿನ ದೇವೇಗೌಡರವರ 94ನೇ ವಸಂತಕ್ಕೆ ಕಾಲಿರಿಸತಕ್ಕಂಥ ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು, ರೈತನ ಮಗ, ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿದಂತಹ ಕರ್ನಾಟಕದ ಯಾವುದಾದರೂ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ದೇವೇಗೌಡರು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಲಿಕ್ಕೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಲಿಪಿ ವೃತ್ತದಲ್ಲಿ ಅವರ ಸೇವೆ ನೆನಪಿಗೋಸ್ಕರ ಶುಭ ಕೋರಲಿಕ್ಕೆ ಕೇಕನ್ನು ಕತ್ತರಿಸುವ ಮುಖಾಂತರ ಹಾಗೆಯೇ ಫಲಾರವನ್ನು ವಿತರಿಸಿ ಇವತ್ತು ನಾವೇನು JDS ಹಾಗೂ BJPಯ ಎಲ್ಲ ಮುಖಂಡರು ಸೇರಿ ಒಟ್ಟಾಗಿ ಇವತ್ತು ಆ ಕೆಲಸವನ್ನು ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡುವುದರ ಮುಖಾಂತರ ಸನ್ಮಾನ್ಯ ದೇವೇಗೌಡರವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ. ಅವರ ಸೇವೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಇನ್ನೂ ಇರೋದ್ರಿಂದ ಅವರ ಮಾರ್ಗದರ್ಶನ ಬೇಕಾಗಿರೋದು. ಅವರು ದೇವರು ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಇವತ್ತು NDA ನಮ್ಮ ಎಲ್ಲ ಮಿತ್ರರು, ನಮ್ಮ DCP ಉಪಾಧ್ಯಕ್ಷ ಹಿರಿಯರಾದ ಶೇಖರಪ್ಪನವರು, ನಮ್ಮ ಒಬ್ಬರಿ ವರ್ತಕರು ಹಾಗೂ ನಮ್ಮ NDA ಮುಖಂಡರಂತ ಶಿವಣ್ಣವರು ಹಾಗೂ ಎಲ್ಲ ನಮ್ಮ ಪಕ್ಷದ ಜನರಪ್ಪನವರು, ಪ್ರತಿಯೊಬ್ಬರು ಯೋಧನ್ನ ಹರೀಶ್ ಗಣೇಶ್ ಎಲ್ಲ ಮುಖಂಡರು ಸೇರಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ವಿತರಣೆ ಮಾಡಿ ಇವತ್ತು ದೇವೇಗೌಡರಿಗೆ ಶುಭವನ್ನು ಕೊಡ್ತಾ ದೇವರು ಅವರ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕಾರ್ಯಕರ್ತರ ಮತ್ತು ಮುಖಂಡರಲ್ಲಿ ಮನವಿ ಮಾಡ್ತಾ ಈ ದಿನ 94ನೇ ವರ್ಷದ ಶ್ರೀ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಶುಭಾಶಯ ಕೊಡಲಿಕ್ಕೆ ಎಲ್ಲ NDA ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಸಾಮಾನ್ಯ ರೈತನ ಮಗ ಅತಿ ಹೆಚ್ಚು ಹುದ್ದೆಯನ್ನು ಹೊಂದುತ್ತಾರೆ ಅಂತ ಅಂದ್ರೆ ಅದು ಶ್ರೀ ದೇವೇಗೌಡ ಅಪ್ಪಾಜಿಯಿಂದ ಕೇಳ್ಕೊಳ್ಳುವಂಥದ್ದು. ಅದು ದೇವೇಗೌಡ ಅಪ್ಪಾಜಿಯವರು ಒಬ್ಬ ವ್ಯಕ್ತಿ ಅಲ್ಲ, ಎಂಥ ಪೂರ ರಾಜಕೀಯ ರಣರಂಗಕ್ಕೆ ಒಬ್ಬ ಶಕ್ತಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಕರ್ನಾಟಕದ ಮಣ್ಣಿನ ಮಗ, ನಾವು ನೀವೆಲ್ಲ ಕಂಡಂತಹ ಮಹಾನ್ ವ್ಯಕ್ತಿ, ಈ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ HD ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬವನ್ನ ನಾವು ಅತ್ಯಂತ ಸಂತಸದಿಂದ, ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಅವರು ಇಡೀ ದೇಶಕ್ಕೆ ಕೊಟ್ಟಂತ ಕೊಡುಗೆ ತುಂಬಾ ಅಪಾರವಾಗಿದೆ. ಈಗ ನಾನೊಬ್ಬ ST ಸಮಾಜ ಇರ್ಬೋದು, ಈ ST ಸಮಾಜಕ್ಕೆ ಮೂಲ ಕೊಡುಗೆಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂದ್ರೆ ಸನ್ಮಾನ್ಯ HD ದೇವೇಗೌಡರು ಅಂತಾನೆ ಹೇಳ್ಬೇಕು. ಬರೀ ಎಲ್ಲದರಾಗಿ ರೈತರ ಕಷ್ಟ ಸುಖಗಳನ್ನು ಅರಿತು ಅವರ ಸಾಲ ಮನ್ನಾವನ್ನ ಮಾಡುವಂತಹ ಒಂದು ನಿಷ್ಠೆಯನ್ನ, ರೈತರ ಪರವಾಗಿ ನಿಲ್ಲುವಂತ ಯಾರಾದ್ರೂ ವ್ಯಕ್ತಿ ಯಾರಾದ್ರೂ ಇದ್ರೆ ಸನ್ಮಾನ್ಯ ದೇವೇಗೌಡರು. ಭಗವಂತ ಅವರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಸರ್ಕಾರ NDA ಸರ್ಕಾರ ಬರುತ್ತಲ್ಲ ಅದನ್ನ ಅವರು ಸಂತೋಷದಿಂದ ನೋಡುವಂತ ಸಮಯ ಆದಷ್ಟು ಬೇಗ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಒಳ್ಳೇದಾಗ್ಲಿ, ಅವ್ರು ಅನ್ಕೊಂಡಿರೋದೆಲ್ಲ ನೆರವೇರ್ಲಿ ಅಂತ ನಮ್ಮೆಲ್ಲ ಈ ಶ್ರೀಯುತ ಕರ್ನಾಟಕದ ಭಾರತ ಹೆಮ್ಮೆಯ ಸುಪುತ್ರ, ಕನ್ನಡ ನಾಡಿನ ಮಣ್ಣಿನ ಮಗ, ಶ್ರೀಮಂತರಾದ ಶ್ರೀರಾಮ HD ದೇವೇಗೌಡರ ಜಯಂತಿಯ ಭಾಷೆಯನ್ನ ಆರ್ಥಿಕ ಭಾಷಣ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ NDA ಪಕ್ಷದ ಕಾರ್ಯಕರ್ತ ಮಿತ್ರ ಬಂಧುಗಳು, ದೇವೇಗೌಡರು ಈ ದೇಶ ಕಂಡಂತ ಅಪರಿತ ನಾಯಕ. ಅದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಮಗೆ ಏನು ಆ ಮೇಘದ ಏನು ವಿಧಾತಿಯನ್ನ ಅಂಶಾಂತ ವ್ಯಕ್ತಿ, ಧೀಮಂತ ನಾಯಕ, ಸ್ಥಳೀಯ ಸಂಸ್ಥಾನಂತ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹಾಗೂ ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಎಲ್ಲ ಪಂಚಾಯತಿ ಚುನಾವಣೆಗಳಿಗೆ ನಮ್ಮ ಯಾವ ಸಮಾಜಕ್ಕೆ, ಕಾಲದ ಸಮಾಜಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವರ್ಗದ ಜನಕ್ಕೆ ವಿಶ್ರಾಂತಿ ಅಂತ ತಂದುಕೊಟ್ಟಂತ ಏಕೈಕ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಕಂಡಂತ ನಾಯಕ ಏನಾದ್ರು ಇದ್ರೆ ಅದು ಶ್ರೀಮಾನ್ ದೇವೇಗೌಡರು. ಇವತ್ತು ದೇವೇಗೌಡರು
ಪ್ರಧಾನಿ ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ತಿರುಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖಾಂತರ ಪಿ ಸರ್ಕಲ್ನಲ್ಲಿ ದೇವೇಗೌಡರ ಹುಟ್ಟುಹಬ್ಬದ ನಿಮಿತ್ತ ಕೇಕನ್ನು ಕತ್ತರಿಸಿ ಫಲಹಾರವನ್ನು ವಿತರಿಸಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮುಖಾಂತರ ಅರ್ಥಪೂರ್ಣವಾಗಿ ದೇವೇಗೌಡರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ದೇವೇಗೌಡರು ಇವತ್ತಿಗೂ ಕೂಡ ಈ ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಅವರ ಅಭಿಮಾನಕ್ಕೆ ಯಾರೂ ಸಾಟಿ. ಈ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಅವರು ಶತಾಯುಷಿಗಳಾಗಿ ನಮ್ಮಂಥವ್ರಿಗೆ ಇನ್ನಷ್ಟು ಮಾರ್ಗದರ್ಶನ ನೀಡಬೇಕಾದಂಥ ಅವಶ್ಯಕತೆ ತುಂಬ ಇರೋದರಿಂದ ಅವರಿಗೆ ಭಗವಂತ ಇನ್ನಷ್ಟು ಆರೋಗ್ಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ, ಅವರು ನಮ್ಮಂಥವ್ರಿಗೆ ಇನ್ನಷ್ಟು ದಿನ ಮಾರ್ಗದರ್ಶನವನ್ನು ನೀಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಕೇಳ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ JDS ಹಾಗೂ BJP ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ಅಭಿನಂದನೆಗಳ ಸಲ್ಲಿಸ್ತೇನೆ. ಅದೇ ರೀತಿ ಇದರ ಸಹಕಾರವನ್ನು ಕೊಟ್ಟಂಥ ಮಾಧ್ಯಮಿಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು